ಇನ್ನೊಂದು 3 ವರ್ಷ ಬೇಕು, 2 ವರ್ಷ. ನಾವು ಕಾಯಿ ಕಿತ್ಕೊಂಡು ಹೋದ್ರೆ ಮತ್ತೆ ನಾವೇ ಆಳಿಗೆ ಹಾಕೊಡ್ಬೇಕು. ಬಂಡಿ ತಗೊಂಡು ಇದು ಒನ್ ಆಫ್ ದ ಬೆಸ್ಟ್ ತೋಟ ಇದು ನೋಡಿ. ಇದು ಕಾಯಿ ಎಲ್ಲ ಕಾಯಿ ಚೆನ್ನಾಗಿದೆ. ಆ ಕಡೆ ಹೋಗಿ ಇದೆಲ್ಲ ಪೂರ್ತಿ ಹಂಗಾಗಿ. ಆಮೇಲೆ ಇದು ಜ್ಯೂಸ್ ವೆರೈಟಿ ಪಲ್ಪ್ ಇದೆ ಜಾಸ್ತಿ. ಇದು ನಾಟ್ ಟೇಬಲ್ ವೆರೈಟಿ ಅಲ್ಲ. ಟೇಬಲ್ ವೆರೈಟಿ ಅಂದ್ರೆ ಸ್ವಲ್ಪ ಹಿಂದಕ್ಕೆ ಬಂದ್ರೆ ಕ್ಯಾಮ್ರಾ ದಯವಿಟ್ಟು ಸ್ವಲ್ಪ ಹಿಂದಕ್ಕೆ ಬಂದ್ರೆ ಹರ್ಷ ಬರ್ರಿ ಹಿಂದ್ಗಡೆ. ತೋಟ ಎಲ್ಲ ಬಿಟ್ಟು ಮರ ಗಿರ ಎಲ್ಲ ಇದೆಲ್ಲ ಸ್ಕ್ರಾಪ್ ಹೋಗ್ತದೆ. ಇದನ್ನೆಲ್ಲ ಬೆಸ್ಟ್ ಹಾಕ್ಬಿಟ್ಟು ಬಿಸಾಕ್ತಾರೆ, ಎಲ್ಲ ಡ್ಯಾಮೇಜ್ ಆಗೋಗಿದೆ. ಮುಂದೆ ಒಂದು ನಿಮಿಷ ಕಷ್ಟ ಆಗ್ಬಿಟ್ಟಿದೆ ಲೇಬರ್ಗೆ. ಇದು ಮೇಂಟೆನೆನ್ಸ್ ಮುಂದೆ ಹೋಗ್ಬೇಡ್ರಿ ಎಲ್ಲ ಹಿಂಗೆ ಆಗ್ಬಿಟ್ಟಿದೆ. ತೋಟ ಎಲ್ಲ ಕಂಪ್ಲೀಟ್ ಇದೆಯಲ್ಲ, ಮಚ್ಚೆ ಇದೆಯಲ್ಲ, ಇದು ಡ್ಯಾಮೇಜ್ ಏನು ಇದೆ ಸೇಲ್ ಸಿಗಲ್ಲ, ಕೊಡ್ತು. ಆಂಧ್ರದಿಂದ 60 ಲಾರಿ ಬಂದಿದೆ ಸರ್ ರಾತ್ರಿ. ಒಂದು ಕಡೆ ಹೋಗಿಲ್ಲ ಆ ಕಡೆಗೆ ಮಾಡಿದ್ದಾರೆ. ಅದೇ ನಮ್ಮ ವೆಹಿಕಲ್ಸ್ ನ ಅಲ್ಲಿಗೆ ಬಿಡ್ತಾ ಇಲ್ಲ. ಬಟ್ ಆಂಧ್ರ ವೆಹಿಕಲ್ಸ್ ಇಲ್ಲಿನ ಪಲ್ಪ್ ಫ್ಯಾಕ್ಟ್ರಿ ಬಂದಿದೆ. ಒಂದು ಈ ವರ್ಷ ಈಲ್ಡ್ ಬಾರಿ ಕಡಿಮೆ ಬೇಡ್ರಿ. ಎಷ್ಟು ಪರ್ಸೆಂಟೇಜ್ ಎಷ್ಟು ಕಡಿಮೆ? ಈ ಏರಿಯಾ ಪೈಕಿ ನಮ್ಗೆ ಪರವಾಗಿಲ್ಲ ಸರ್. ಬಾಕಿ ಎಲ್ಲ ಕಡೆ ಈ ಕಡೆ ಎಲ್ಲ ಸುತ್ತಲೂ ಕೂಡ ಎಲ್ಲ ಕಮ್ಮಿ ಅಂದ್ರೆ ಒಂದು 20%. ಒಂದು ಎರಡನೇದಾಗಿ ಈಗ ನಿಮ್ಮ ಇಲ್ಲಿಂದ ಆಂಧ್ರಕ್ಕೆ ತಗೊಂಡೋಗಕ್ಕೆ ಬಿಡಲ್ಲ. ನೀವು ಲೋಡ್ ಮಾಡಿ ಈಗ 60 ಲೋಡು ಲಾರಿ ನಿನ್ನೆ ಬಂದಿದೆ ಅಂತ ಹೇಳ್ತಾ ಇದ್ರು, ಇಲ್ಲೇ ಇದೆ ಅಂತ. ಅದನ್ನ ಏನ್ ಮಾಡ್ತೀರಿ ಈಗ ಸರ್? ಅವ್ರ ಕೈ ಇಲ್ಲಿ ಬಂದಿಲ್ಲ ಸರ್. ನಮ್ದಲ್ಲ ಅದು, ನಮ್ಮದು ಆಂಧ್ರಕ್ಕೆ ಹೋಗಿ ಬಿಡ್ತಾ ಇಲ್ಲ. ಅವ್ರದ್ದು ಕಡೆ ಬರ್ತಾ ಇದೆ, ಇಲ್ಲಿ ಯಾರು ತಡಿತಾ ಇಲ್ಲ. ಎಲ್ಲ ಕಡೆ ನಿಂತೋಗಿದೆ. ಈ ವರ್ಷ ಏನಾಗಿದೆ ಅಂದ್ರೆ ಅಲ್ಲಿ ಫ್ಯಾಕ್ಟ್ರಿ ಎಲ್ಲ ತುಂಬಾಗಿದ್ದಾವೆ ಕಾಯಿಗಳು. ಅವ್ರದ್ದು ತುಂಬಾಗಿದೆ, ನಮ್ದು ಹೋಗಿ ಎಲ್ಲ ಜಾಮ್ ಆಗಿದೆ. ಇವಾಗ ಏನಾಗಿದೆ ಅಂದ್ರೆ 3 ರೂಪಾಯಿ ರೇಟ್ ಏರ್ತಾ ಇದೆ ನಿನ್ನೆ. ಅದೇ ಕಾಯಿ ತಗೊಳ್ಳೋರಿಲ್ಲ. ಇವಾಗ ನಾವು ಕಾಯಿ ಕಿತ್ತಿದ್ರು 10,000 ಲಾಸ್ ಬರುತ್ತೆ. ನಾವು ಒಂದು ಲೋಡ್ ಎತ್ಕೊಂಡ್ರೆ 10,000 ಲಾಸ್ ಬರುತ್ತೆ. ಹೋಗೋ ಬದಲು ಇಲ್ಲೇ ಬಿಟ್ಬಿಟ್ರೆ ಇನ್ನ ಉಳಿತದೆ ನಮ್ಗೆ, ಗೊಬ್ಬರ ಆದ್ರೂ ಆಗುತ್ತೆ. ಆಯ್ತಾ? ಆದ್ರಿಂದ ಏನಾದ್ರು 3 ದಿವಸದಲ್ಲಿ ಇರೋ ಕಾಯೆಲ್ಲ ಕ್ಲೀನಾಗಿ ಮಚ್ಚೆ ಬಂದ್ಬಿಟ್ಟು ಎಲ್ಲ ಉದುರೋಗುತ್ತೆ. ನಮ್ಮ ಸರ್ಕಾರ ಏನಾದ್ರು 3 ದಿವಸದ ಒಳಗಡೆ ಏನು ರೆಸ್ಪಾನ್ಸ್ ತಗೊಳ್ಳಿಲ್ಲ ಅಂದ್ರೆ ನಾವು ಮಾವಿನಕಾಯಿ ಬೆಳೆದು ವೇಸ್ಟ್ ಆಗುತ್ತೆ. ನೆಕ್ಸ್ಟ್ ಇಯರ್ ಈ ಸತಿ ಸ್ವಲ್ಪ ಇಲ್ಲಿಂದ ಮರಗಳೆಲ್ಲ ತೆಗೆದಾಗಬೇಕು. ಅಷ್ಟೇ ಇರೋದು, 2 ಆಪ್ಷನ್ ಇರೋದು. ಇಲ್ಲ ಮಾವಿನ ಮರ ತೆಗೆದಾಗಬೇಕು. ಒಂದು ಈಗ ನೀವು ಹೇಳುವಂಥದ್ದು ಈ ವರ್ಷದಲ್ಲಿ ನಮಗೇನು ಇನ್ನು ಆಗುವಂಥದ್ದಿಲ್ಲ. ಏನಾದ್ರು ನಾವು ಕೊಯ್ಲಿಕ್ಕೆ ಹೋದ್ರೆ ಕೈಯಿಂದ ಮತ್ತೆ ನಮಗೆ ಸರ್ಕಾರ ಕಂಪೆನ್ಸೇಷನ್ ಕೊಟ್ಟು ನಮ್ಮನ್ನ ಉದ್ಧಾರ ಮಾಡಿದ್ರೆ ಏನಾದ್ರು ಆಗುತ್ತೆ. ಅದು ಕೂಡ ಒಂದು ವಾರದೊಳಗೆ ಆದ್ರೆ 3 ದಿವಸ ಸರ್, 3 ದಿವಸ ಇಲ್ಲ ಸರ್. ಸರ್ಕಾರ ಬರಗಾಲ ಅವಾಗ ಮರಗಳು ಉಳಿದ ಬರ್ತೀರಿ ನೀವು. ಏನೇನೋ ಸಮಸ್ಯೆಗಳು ಸರ್, ಒಂದಲ್ಲ ಎರಡಲ್ಲ. ಇದು
ಅದಿಲ್ಲಿ ಸರ್ ಅಂತರ್ಜಲ 1,500 ದಿನೇ ಮರಗಳು ಒಣಗ್ತಾ ಇದೆ. ನಾನು ಸೋರಗೀರು ಹಾಕೊಂಡು ಸಣ್ಣ ನೀರು ಇದು ಬೆಳೆ ಮಾವಿನ ಬೆಳೆ ಬರೋದು 2 ವರ್ಷ ಒಂದ್ಸಲ ಫಸ್ಟ್ ಕರೆಕ್ಟಾಗಿ ಬರುತ್ತೆ, ಪ್ರತಿ ವರ್ಷ ಬರೋದಿಲ್ಲ. ಒಂದ್ಸಲ ಈ ಕ್ರಾಪ್ ಏನಾದ್ರು ನಮ್ಗೆ ಸಲ ಲಾಸ್ ಆಗಿಬಿಟ್ರೆ ಇನ್ನು 3 ವರ್ಷ ಒದ್ದಾಡ್ಬೇಕು. ರೈತರ ಮೇಲೆ ಸಾಧ್ಯ ಇಲ್ವಲ್ಲ. ನೆಕ್ಸ್ಟ್ ಇಯರ್ ಅಂದ್ರೆ ಈ ಸರಿ ಅಕಾಲಿಕ ಮಳೆ ಸರ್, ಫ್ಲವರ್ ಟೈಮಲ್ಲಿ ಮಳೆ ಬಿದ್ದೋಯ್ತು ಎಲ್ಲ ಮೊದಲು ಆಗ್ತಿದೆ, ಹೂ ಬಿಟ್ಟ ಟೈಮಲ್ಲಿ ಆಗ್ತಿದೆ. ಇದೆಲ್ಲ ಔಷಧಿ ಹೊಡೆದು ಹಿಂಗ ಆಗಿರೋದೆಲ್ಲ ಕಾಯಿಗೆ ಎಷ್ಟು ಹೊಡೆದ್ರು ಇದು ಹೋಗಿಲ್ಲ. 4 ಸಾರಿ 5 ಸಾರಿ ಹೊಡೆದಿರೋ ಸರ್, 4 ಸಾರಿ 5 ಎಲ್ಲ ಫಂಗಸ್ ಸರ್, ಚಿಗುರು ಬರ್ತದಲ್ಲ, ಚಿಗುರ್ ಮೇಲೆ ಫಂಗಸ್ ಇನ್ಫೆಕ್ಷನ್ ಆಗಿ ಆ ಕಡೆ ಎಷ್ಟು 5 ಸಾರಿ ಮದ್ದು ಹೊಡೆದಿರಿ ಸರ್ ಇದಕ್ಕೆ? 5 ಸಾರಿ ಮದ್ದು ಹೊಡೆದು ಈಗ ಬರ್ತಾ ಇದೆ. ಮತ್ತೆ ಅದರಲ್ಲಿ ಬೇರೆ ಬೇರೆ ಕಾಯಿಲೆನೂ ಬರ್ತಾ ಇದೆ. ಅಲ್ಲಿ ಆ ತೋಟದಲ್ಲಿ ನಾವು ನೋಡಿದೇವ ಇದರಲ್ಲೂ ಇದೆ ಸರ್. ಆ ತರ ಇದನ್ನ ಅವ್ರು ತಗೊಳ್ಳಲ್ಲ. ಅದೆಲ್ಲ ಇಷ್ಟು ಜಾಗಕ್ಕೆ ಕಂಪ್ಲೀಟ್ ಹನ್ನೆರಡು ವೇಸ್ಟ್ ಆಗುತ್ತೆ. ಕೊಡ್ತೋಗುತ್ತೆ. ಅದ್ರಲ್ಲಿ ಹುಳ ಇದೆ ಸರ್ ಈಗ. ಬನ್ನಿ ಇವಾಗ ವೇಸ್ಟ್ ಒಳ್ಳೆ ಕಾಯಿನ ತಗೊಳ್ಳಲ್ಲ ಸರ್, ಇದು ತಗೊಳ್ಳೋದೇ ಇಲ್ಲ. ಎಲ್ಲ ತೋಟದಲ್ಲೇ ಬಿಡ್ಬೇಕು ಸರ್, ಹಂಗಾಗೋಗಿದೆ. ಇದಕ್ಕೆ ದುಡ್ಡೇ ಕೊಡ್ಬೇಕು, ಅಲ್ಲಿ ಬೆಲೆ ಇಲ್ವಲ್ಲ. ಮಾವಿನಕಾಯಿ ಏನಿದೆ ಕತೆ? ಎಲ್ಲ ನಾವು ಸ್ವಲ್ಪ ಹಿಂದೆ ಬರೋಣ. ಎಲ್ಲ ಅಲ್ಲಿ ನೋಡಿ, ಅಲ್ಲಿ ಆ ತರ ಎಲ್ಲ ಮಚ್ಚೆ ಎಲ್ಲ ಕಂಪ್ಲೀಟ್. ಇವಾಗ ಅಲ್ಲಿ ಮಂಡಿನಲ್ಲಿ ಅವ್ರು ತೆಗಿತಾರೆ. ಇರೋದು ಅದೇ ಅಲ್ವಾ ಸರ್, ವರ್ಷಕ್ಕೆ ಬರೋದು ಒಂದೇ ಬೆಳೆನೆ. ಅದ್ರ ಮೇಲೆ ನಂಬರ್ಗಳು ಬೇರೆ ಊರಲ್ಲಿ ಪಾಪ ಅದೇ ಕೆಲಸ ಮಾಡ್ತಾರೆ, ಬೇರೆ ಕೆಲಸ ಮಾಡೋದು. ಬೇರೆಯವರು ಏನು ಬೇರೆಯವರು ಇಲ್ಲಿ ಇಷ್ಟು ನೋಡ್ಕೊಳಲ್ಲ. ಏನೋ ಇವ್ರೊಂದು ಆಸೆಗೆ ಹೋಗ್ತದೇನೋ ಮತ್ತೆ ಹಾಕೋದು. ನೋಡಿದ ತಕ್ಷಣ ಇನ್ನೊಂದು 500 ರೂಪಾಯಿ 1000 ರೂಪಾಯಿ ಲೆಸ್ ಮಾಡಾಗ್ತದೆ ಸರ್, ಮತ್ತೆ ಫಿಲ್ಟರ್ ಮಾಡ್ತಾರೆ. ಈಗ ಟನ್ನಿಗೆ ಹೈಯೆಸ್ಟ್ ಅಂದ್ರೆ ಎಷ್ಟು ಸಿಗುತ್ತೆ ಸರ್? 3,500 ರೂಪಾಯಿ ಸೋತಾಪುರಿ. ಇವಾಗ ಟನ್ ಮಾವಿನಕಾಯಿ ಕೀಳಕ್ಕೆ 600 ರಿಂದ 700 ರೂಪಾಯಿ ಬರುತ್ತೆ. ಟನ್ ಕೀಳಕ್ಕೆ ಟ್ರಾನ್ಸ್ಪೋರ್ಟ್ ಒಂದು 500 ರೂಪಾಯಿ, 1,100 ರೂಪಾಯಿ ಆಗುತ್ತೆ ಒಂದು ಟನ್ ಕೀಳಕ್ಕೆ. ಕಮಿಷನ್ ಎಷ್ಟು? ಕಮಿಷನ್ 10%, 300 ರೂಪಾಯಿ, 400 ರೂಪಾಯಿ ಕಮಿಷನ್. ಅಂದ್ರೆ 2,000 ಖರ್ಚು ಬರುತ್ತೆ. 2,000 ಖರ್ಚು. 1 ವರ್ಷ 3 ವರ್ಷ ಆಗ್ತಾ ಇದೆ. 3,000ನೇ, 3,500 ಇಲ್ಲ ಸರ್. ಒಂದು ಟನ್ ಇವ್ರು ಬೆಳೆ ಬೆಳೆಯೋದಕ್ಕೆ 5,000 ಎಂತ ಟೋಟಲ್ ಖರ್ಚು. ಒಂದು ಟನ್ಗೆ 5,940 ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿ ನಾವ್ ಹೇಳ್ತಾ ಇಲ್ಲ, ಕೃಷಿ ಬೆಲೆ ನಿಗದಿ ಮಾಡ್ತಾರಲ್ಲ ಅವ್ರು ಹೇಳ್ತಾ ಇದ್ದಾರೆ. ಅವ್ರ ರೇಟ್ಗೆ ಬರಲ್ಲ ಸರ್. ಇವಾಗೆಲ್ಲ ಲೇಬರ್ ಎಲ್ಲ ಜಾಸ್ತಿ ಆಗಿ ಹೋಗಿದೆ. 2 ಸಾರಿ ಮದ್ದೊಡಿತಾ ಇದ್ದಿದ್ದು, 2 ಸಾವಿರ ಮದ್ದೊಡಿತಾ ಇದ್ದಿದ್ದ 2 ಸಾರಿ. ಇವಾಗ 4 ಸಾರಿ 5 ಸಾರಿ ಹೊಡಿಬೇಕು. 7 ರಿಂದ 8 ಸಾವಿರ ಬರುತ್ತೆ ಒಂದ್ ಟನ್ಗೆ. ಸಿಗೋದು ಎಷ್ಟು? ನಮ್ಗೆ ಸಿಗೋದು 1,500 ಸಿಗುತ್ತೆ. ಅದ್ರ ಮೈನಸ್ 2,000 ಎಷ್ಟಾಯ್ತು? ಲೆಕ್ಕ ಹಾಕ್ಬೇಕು.